ಇವಾಗ ಜಸ್ಟ್ ನಾನು ಆಫೀಸಿಂದ ಮನೆಗೆ ಬಂದೆ. ಇವತ್ತೇನು ಕೆಲಸ ಅಂತೂ ಆಫೀಸಲ್ಲಿ ಏನು ಮಾಡಿಲ್ಲ ಯಾರೂ. ಜಸ್ಟ್ ಹೋಗಿದ್ದು ಮೀಟಿಂಗ್ಸ್ಗಳೇ ಆಯಿತು, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇತ್ತು. ಅಲ್ಲಿಂದ ಒಂದು 6:30 6:45 ಬಿಟ್ಟು ಡಿನ್ನರ್ಗೆ ಅಂತ ಹೋದ್ವಿ. ಇಲ್ಲೇ ನಮ್ಮ ಲಾಡ್ಜಿಂದ ಹತ್ರ ಒಂದು 5 ಮಿನಿಟ್ಸ್ ವಾಕ್ ಏನೋ ಮನುನೇ ಬಂದು ಕರ್ಕೊಂಡು ಬಂದರು ನನಗೆ. ಅಲ್ಲಿ ಚೆನ್ನಾಗಿತ್ತು. ವಿ ಹ್ಯಾಡ್ ಎ ನೈಸ್ ಟೈಮ್. ಆಲ್ಮೋಸ್ಟ್ 3.5 hours ಏನೋ ಸ್ಪೆಂಡ್ ಮಾಡಿದ್ವಿ ಡಿನ್ನರಿಗೆ. ನಿಧಾನಕ್ಕೆ ಒಂದು 39 ಜನ ಏನೋ ನಾವು ಡಿನ್ನರಿಗೆ ಹೋಗಿದ್ದು. ಸೊ ಇಟ್ಸ್ ಅ ಬಿಗ್ ಕ್ರೌಡ್. ಎಲ್ಲರ ಜೊತೆನೂ ಮಾತಾಡಿಕೊಂಡು ಚೆನ್ನಾಗಿತ್ತು ಟೈಮ್. ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಇವಾಗ ಜಸ್ಟ್ ರೂಮಿಗೆ ಬಂದಿದ್ದೀನಿ. ಮನೆಗೆ ಬಂದಿದ್ದೀನಿ ಅಂತ ಹೇಳಕ್ಕೆ ಹೋಗ್ತಾ ಇದೆ. ಇಲ್ಲ, ನಾವು ಹೋಟೆಲ್ ರೂಮಿಗೆ ಬಂದಿದ್ದೀನಿ. ಆಯಿತು, ಚೆನ್ನಾಗಿತ್ತು ಡೇ. ವೆಲ್ ಸ್ಪೆಂಟ್ ಡೇ. ಅಂದರೆ ಫಸ್ಟ್ ಟೈಮ್ ಅಲ್ಲ ಈ ಕಲೀಗ್ಸ್ ಎಲ್ಲರೂ ಮೀಟ್ ಮಾಡಿದ್ದು. ಖುಷಿ ಇತ್ತು ಒಂಥರ. ಜೊತೆಗೆ ಟಯರ್ಡ್ ಕೂಡ ಆಗಿದೆ. ಅಲ್ಲಿಂದ ವಾಕ್ ಮಾಡ್ಕೊಂಡು ಬಂದ್ವಿ. ಹಾಗಾಗಿ ಇನ್ನೇನಿಲ್ಲ, ಈಗ ಹೋಗಿ ಸ್ವಲ್ಪ ಫ್ರೆಶನ್ ಅಪ್ ಆಗಿ ಮಲ್ಕೊಳ್ಳೋದೆ ಅಷ್ಟೇನೆ. ಇವಾಗ ಟೈಮ್ ಆಲ್ಮೋಸ್ಟ್ ಆಯಿತು 10:15. ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೂತಿದ್ದೀನಿ. ಇವಾಗ ಹೋಗಿ ಫ್ರೆಶನ್ ಅಪ್ ಆಗಬೇಕು. ಆಫೀಸಲ್ಲಿ ಏನೂ ವಿಡಿಯೋ ಮಾಡಲಿಲ್ಲ. ಇದು ನಂದು ಫಸ್ಟ್ ವಿಸಿಟ್ ಆಗಿತ್ತಲ್ಲ, ಹಾಗಾಗಿ ಕಂಫರ್ಟಬಲ್ ಇರಲ್ಲ ಆಬ್ವಿಯಸ್ಲಿ. ಸೊ ಈ ವಿಸಿಟಲ್ಲಿ ನಾನು ವಿಡಿಯೋ ಏನು ಮಾಡಲ್ಲ ನನ್ನ ಆಫೀಸಲ್ಲಿ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಬರ್ತೀನಲ್ಲ ಆವಾಗ ಬೇಕಂದರೆ ತೋರಿಸ್ತೀನಿ. ನನ್ನ ಕಲೀಗ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವ್ರ ಜೊತೆ ನನಗೆ ಫೇಸ್ ಟು ಫೇಸು ಫಸ್ಟ್ ಇಂಟ್ರಾಕ್ಷನ್ ಆಗಿದ್ರಿಂದ ಆಬ್ವಿಯಸ್ಲಿ ಆ ಕಂಫರ್ಟ್ ಝೋನ್ ಇನ್ನೂ ಇರಲ್ಲ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ವಿಡಿಯೋ ಒಳಗಡೆ ತಗೊಳ್ಳೋ ಅಷ್ಟೆಲ್ಲ. ಹಾಗಾಗಿ ನಾನೇನು ಮಾಡಿಲ್ಲ. ಅಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋದ್ವಿ. ಹೆವಿ ಡಿನ್ನರ್ ಆಯಿತು, ಬಫೆಟ್ಟು. ಅದೇನೇನು ವೆರೈಟಿಗಳು ತಿನ್ನೋ ನನಗೆ ಗೊತ್ತಿಲ್ಲ. ಇಲ್ಲ ಅಂದ್ರೂ ಒಂದು 20 to 25 ವೆರೈಟೀಸ್ ಅಂತೂ ಬರೀ ಸ್ಟಾರ್ಟರ್ಸಲ್ಲೇ ಹೊಟ್ಟೆ ತುಂಬಿಸ್ಕೊಂಡು ಡೆಸರ್ಟ್ ತಿನ್ಕೊಂಡು ಬಂದಿದ್ದೀನಿ ಅಷ್ಟೇ. ಒಳ್ಳೆ ಐಸ್ ಕ್ರೀಮ್ ಅಂತೂ ತಿಂದೆ. ಅಲ್ಲಿ ನೋಡಿ, ಒಬ್ರಿಗಂತೂ ಸ್ಟಮಕಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ನಾನು ಐಸ್ ಕ್ರೀಮ್ ಅಂದರೆ. ನಾನೇ ಫುಲ್ ಕಸ್ಟಮೈಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ತಿಂದೆ ಐಸ್ ಕ್ರೀಮು. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಸೆಕೆಂಡ್ ಡೇ. 8:30 ಎದ್ದಿದ್ದೀವಿ. ಆಸ್ ಯೂಶುವಲ್ ಬೆಂಗಳೂರಲ್ಲಿ ಎದ್ದೇಳ್ದಂಗೆ AC ಹಾಕೊಂಡು ಮಲ್ಕೊಂಡಿದ್ದಕ್ಕೆ ಒಳ್ಳೆ ನಿದ್ದೆ ಬಂತು ಇಬ್ರಿಗೂ. ಚೆನ್ನಾಗಿ ನಿದ್ದೆ ಮಾಡಿದೆ ಅಲ್ವಾ ಮನು ನೀನು? ರಾತ್ರಿ ನಿದ್ದೆ ತುಂಬ ಸೂಪರ್ ಡೂಪರ್ ಆಗಿತ್ತು. ಟಯರ್ಡ್ ಆಗಿದ್ದಕ್ಕೂ ಅದಕ್ಕೂ ನೆನ್ನೆಯಿಂದನೂ ಬರೀ ಮಲಗಿದ್ದೇ ಆಗಿದ್ದೆ ನಾವು ಅಲ್ವಾ? ನಾನು ನಾನು ಬಂದೋಳೆನೆ 2-3 hours ಮಲ್ಕೊಂಡೆ. ನೈಟ್ ಆಫೀಸಿಂದ ಬಂದಿನೂ ಬೇಗನೂ ಮಲ್ಕೊಬಿಟ್ಟೆ. ಓಕೆ, ಇವಾಗ ಎದ್ದು ಎಲ್ಲ ಫ್ರೆಶನ್ ಅಪ್ ನಾನಾಗಿದ್ದೀನಿ. ಮನು ಇಲ್ಲ. ಮನು ಜಸ್ಟ್ ಬ್ರಷ್ ಮಾಡಿ ಮುಖ ತೊಳ್ಕೊಂಡಿದ್ದಾರೆ ಅಷ್ಟೇ. ನಾನು ಸ್ನಾನಾಗಿನ ಎಲ್ಲ ಮುಗೀತು. ಇವಾಗ ಟೈಮ್ ಆಲ್ಮೋಸ್ಟ್ 10:30 ಆಗಿದೆ. ಇವಾಗ ಹೋಗ್ತಾ ಇದೀವಿ ತಿಂಡಿಗೆ. ಎಲ್ಲಾದ್ರೂ ಹೊರಗಡೆ ಹೋಗೋಣ, ಒಂದು ಹಾಫ್ ಡೇ ಟೈಮ್ ಇದೆಯಲ್ಲ ಅಂತ ಅನ್ಕೊಂಡ್ವಿ. ಬಟ್ ಇದೇನು ಗೊತ್ತಾ, ನಮ್ದು ಅಲ್ಲಿ ವೈಟ್ ಫೀಲ್ಡ್ ಎಲ್ಲ ಬರುತ್ತಲ್ಲ, ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಆ ಥರ. ಇದು ಸಿಟಿಯಿಂದ ಹೊರಗಡೆ ಇರೋದು. ಇಲ್ಲಿ ಬರೀ MNC ಕಂಪ್ನಿಗಳಿರೋದು. ಈ ಜಾಗದಲ್ಲಿ ಏನು ಹಂಗ ನನಗೆ ಕನ್ಫ್ಯೂಸ್ ಆಗೋದು ಸಡನ್ ಆಗಿ. ನನ್ನ ಕಂಪ್ನಿ ಬಗ್ಗೆ ಮಾತ್ರ. ಓಕೆ, MNC ಕಂಪ್ನಿಗಳಿರೋದು. ಸೊ ಈಗ ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಮಿನಿಮಮ್ 18 to 19 kilometers ಟ್ರಾವೆಲ್ ಮಾಡಬೇಕು ನಾವು, ಮಿನಿಮಮ್ ಅದು. ಸೊ ಹಾಗಾಗಿ ನಾವು ಹೋಗೋದಕ್ಕೆ ಬೆಂಗಳೂರಿಗಿಂತ ಹೆವಿ ಟ್ರಾಫಿಕ್ ಗೊತ್ತಾ ಇಲ್ಲಿ, ನಾನು ನೋಟಿಸ್ ಮಾಡ್ದಂಗೆ. ಸೊ ಹಾಗಾಗಿ ನಾವೆಲ್ಲರೂ ಹೋಗ್ಬೇಕು ಅಂದರೆ ಅಟ್ಲೀಸ್ಟ್ 1.5 hour ನಮಗೆ ಟ್ರಾವೆಲಿಂಗ್ ಆಗುತ್ತೆ ಒಂದು ಸೈಡಿಗೆ. 3 hours ಟ್ರಾವೆಲಿಂಗ್ ಎತ್ತಿಟ್ರೆ ನಾನು ಆಫೀಸ್ ಟೈಮಿಂಗ್ ಅಷ್ಟರಲ್ಲಿ ವಾಪಸ್ ಬರೋಕ್ಕಾಗಲ್ಲ. ಹಾಗಾಗಿ ಎಲ್ಲೂ ಬೇಡ ಅಂತ ಅಂದ್ಕೊಂಡು ಇವಾಗ ಹೋಗಿ ಒಂದು ಬ್ರೇಕ್ಫಾಸ್ಟ್ ತಿನ್ಕೊಂಡು ಬಂದು ರೂಮಲ್ಲೇ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಪುನಃ ಹೊರಗಡೆ ಹೋಗಿ ಒಂದು ಒಳ್ಳೆ ಲಂಚ್ ತಿನ್ಕೊಂಡು ಆಫೀಸ್ಗೆ ಹೋಗ್ತೀನಿ ನಾನು ಅಂತ ಈ ಥರ ಸದ್ಯಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಏನಾದ್ರು ಪ್ಲ್ಯಾನಲ್ಲಿ ಚೇಂಜ್ ಆಯಿತು ಅಂದರೆ ಅಪ್ಡೇಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಾವು ಕಾಲಿಟ್ಟಿದ್ದು ಲಿಫ್ಟು ಕೆಟ್ಟೋಯ್ತು. ಈಗ 3 floor ಹತ್ತಬೇಕು, ಇಳಿಬೇಕು. ಪ್ಲಸ್ ಒಳಗಡೆ 1 floor ಇಳಿಬೇಕು, ಹತ್ತಬೇಕು. ಇಷ್ಟು ಕೆಲಸ ಇದೆ. ತಲೆನೋವು ಬಂದ್ಬಿಟ್ಟೈತೆ ಈ ಲಾಡ್ಜಿ ಯಾಕಾರು ಬುಕ್ ಮಾಡೋದು ಅನಿಸ್ತಾ ಇದೆ. ದುರಾಸೆಯ ಪರಮಾವಧಿ ಅಂತಾರಲ್ಲ ಹಂಗೆ. ಈ ದೋಸೆ ಅವ್ರಿಗೆ ಸಾಲಲ್ಲ ಅಂತ ಮಂಜು, ಅದಕ್ಕೆ ಪೂರಿ ಬೇಕು ನನಗೆ, ಪೂರಿ ಹೊಟ್ಟೆ ತುಂಬತ್ತೆ ಅಂದರು. ಈ ಪೂರಿ ಕೊಟ್ಟವನೆ ಊಟದ ರೇಂಜಲ್ಲಿ ಐತೆ. ಮಧ್ಯಾಹ್ನಕ್ಕೂ ಸೇರಿಸ್ಬಿಟ್ಟು ಬೇಕಿತ್ತ ಇದು. ಎಂಜಾಯ್. ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೆ. ನೆನ್ನೆಗೆ ಆಫೀಸ್ ಕತೆ ಎಲ್ಲ ಮುಗೀತು. ರಾತ್ರಿ ಅರೌಂಡ್ ಒಂದು 10:45 ಬಂದೆ ರೂಮಿಗೆ. ಅಲ್ಲಿ ಆಫೀಸಲ್ಲೇ ನಮ್ಮ ಮ್ಯಾನೇಜರ್ ಎಲ್ರಿಗೂ ಡಿನ್ನರ್ನ ಆರ್ಡ್ರ್ ಮಾಡಿದ್ರು ಹೊರಗಡೆಯಿಂದ. ಶಾ ಹೌಸಿಂದ ಬಿರಿಯಾನಿ ಮತ್ತು ತಂದೂರಿ ಚಿಕನ್ನು ಅದನ್ನೆಲ್ಲ ತಿನ್ಕೊಂಡು ನಾನು ಬರೀ ಅರ್ಧ ಹೊಟ್ಟೆ ತಿನ್ಕೊಂಡು ಬಂದೆ ಆಫೀಸಲ್ಲಿ. ಇಲ್ಲಿ ಮನು ಪಾಪ ಒಬ್ಬರೇ ಇದ್ರಲ್ಲ ಅಂತ ಇಲ್ಲಿ ಪುನಃ ನಾವು ತಂದೂರಿ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಮನುಗೆ ಮಾತ್ರ ಬಿರಿಯಾನಿ. ನಾನು ತಂದೂರಿಗೆ ಮನುಗೆ ಕಂಪ್ನಿ ಕೊಟ್ಟು ರಾತ್ರಿ
ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮಾತಾಡ್ಕೊಂಡು ಚಿಲ್ಔಟ್ ಮಾಡ್ಕೊಂಡು ಮಲ್ಕೊಂಡಿದ್ದೆ ನಾವು ಅರೌಂಡ್ ಒಂದು 2 o'clock ಅನ್ಸುತ್ತೆ. ಹಾಗಾಗಿ ಬೆಳಗ್ಗೆ ಲೇಟಾಗಿ ಎದ್ವಿ. ತುಂಬಾ ಏನಿಲ್ಲ, 8 o'clock ಆಸ್ ಯೂಶುವಲ್ ಟೈಮ್ಗೆ ಎದ್ದಿದ್ದೀವಿ. 8 ಗಂಟೆಗೆ ಎದ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಫ್ರೆಶನ್ ಅಪ್ ಆಗಿ ರೆಡಿ ಆಗೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಟೈಮ್ ಇವಾಗ ಅರೌಂಡ್ ಒಂದು 9:30 ಅನ್ಕೊಂತೀನಿ, 9:45 ಆಗ್ತಾ ಇದೆ. ಇವಾಗ ಚೆಕ್ಔಟ್ ಮಾಡ್ತಾ ಇದೀವಿ ರೂಮು. ಚೆಕ್ಔಟ್ ಮಾಡಿ ನಾವು ಸಿಟಿ ಒಳಗಡೆ ಇವಾಗ ರೂಮ್ ನ ಬುಕ್ ಮಾಡಿದೀವಿ. ಇದು ನಾನು ಅವಾಗ್ಲೇ ಹೇಳ್ದಂಗೆ ಇದು ಹೆಂಗೆ ಗೊತ್ತಾ, ಸಿಟಿಯಿಂದ ಹೊರಗಡೆ. ಈಗ ನಮ್ಮ ಬೆಂಗಳೂರಿಗೆ ಕಂಪೇರ್ ಮಾಡ್ಬೇಕಂದ್ರೆ ಈಗ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್ ಎಲ್ಲ ಇದೆಯಲ್ಲ, ಆ ತರ ಸಿಟಿಯಿಂದ ಹೊರಗಡೆ ಬರೀ MNC ಕಂಪ್ನಿಗಳಿರೋ ಜಾಗ ಇದು. ಹೈಟೆಕ್ ಸಿಟಿ ಅಂತ ಹೇಳ್ತಾರಂತೆ. ಸೊ ಹಾಗಾಗಿ ಇವಾಗ ಸಿಟಿ ಒಳಗಡೆ ನಾವು ಒಂದು ರೂಮ್ ನ ಬುಕ್ ಮಾಡಿದೀವಿ. ಇವಾಗ ಅಲ್ಲೋಗಿ ಚೆಕ್ ಇನ್. ನಾಳೆ ರಾತ್ರಿ 9 ಗಂಟೆಗೆ ನಮ್ಗೆ ಟ್ರೈನ್ ಇರೋದು. ಸೊ ಹಾಗಾಗಿ ಅಲ್ಲಿ ನಾವು ಹೋಗಿ ಸಿಟಿ ಒಳಗಡೆ ಇದ್ರೆ ಸುತ್ತೋದಿಕ್ಕೆಲ್ಲ ಈಸಿ ಆಗತ್ತೆ ಅಂತ ಅನ್ಕೊಂಡು ಅಲ್ಲಿ ರೂಮ್ ನ ತಗೊಂಡಿದ್ದೀವಿ. ಇವಾಗ ಚೆಕ್ಔಟ್ ಮಾಡಿ ಹೋಗ್ತಾ ಇದೀವಿ. ಅಲ್ಲಿಗೆ ಬೇಕು ಒಂದು 20-21 ಕಿಲೋಮೀಟರ್ಸ್ ಏನೋ ಇದೆ ನಾವು ಹೋಗೋದಕ್ಕೆ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕ್ಯಾಬ್ ತಗೊಂಡು ಹೋಗ್ಬಿಡೋಣ ಅಂತ ಹೋಗ್ತಾ ಇದೀವಿ. ಇವತ್ತೊಂದು ಇಂಟ್ರೆಸ್ಟಿಂಗ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ನಾನು. ಎಲ್ಲಾ ಲೇಡೀಸಿಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನ್ ಪ್ಲೇಸ್ ಏನು ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಈ ಟಾಪ್ ಅಲ್ಲಿ ಪಿಂಕ್ ಇರೋ ಡ್ರೆಸ್ ನ ವೇರ್ ಮಾಡಿದ್ದೀನಿ. ಏನಕ್ಕೆ ಅಂದ್ರೆ ಅಲ್ಲಿ ಹೋದ್ರೆ ಸುಮಾರು ಥಿಂಗ್ಸ್ ಗಳನ್ನ ಟ್ರಯಲ್ ನೋಡ್ಬೇಕಾಗತ್ತೆ. ನಾನು ಈ ವೈಟ್ ಕಲರ್ ಇಲ್ಲ ಲೈಟ್ ಕಲರ್ ಹಾಕೊಂಡ್ರೆ ಅದು ಅಷ್ಟು ನನಗೆ ಡಿಫ್ರೆನ್ಸ್ ಗೊತ್ತಾಗಲ್ವೇನೋ ಅನ್ಕೊಂಡು ಅದಕ್ಕೇನೆ ಡಾರ್ಕ್ ಕಲರ್ ಇರೋ ಅಂತ ಡ್ರೆಸ್ ನ ಪ್ರಿಫರ್ ಮಾಡಿದ್ದೀನಿ. ಏನು ಎತ್ತ ಅಂತ ಅಲ್ಲಿಗೆ ಹೋದ್ಮೇಲೆನೆ ತೋರಿಸ್ತೀನಿ. ಕೀಪ್ ವೇಟಿಂಗ್ ಅಂಡ್ ವಾಚ್. ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರತ್ತೆ ಅಂತ ಅಂತೂ ಅಶ್ಯೂರ್ ಮಾಡ್ತೀನಿ ನಾನು. ನೋಡಿ, ಟ್ರಾಫಿಕ್ ಹೇಳ್ತಾ ಇದ್ನಲ್ಲ, ಇಲ್ಲಿ ಸಿಗ್ನಲ್ಲೇ ಇಲ್ಲ. ಬಟ್ ಅದು ರೋಡ್ ಕ್ರಾಸ್ ಮಾಡೋದಕ್ಕೆ ಹಾಕಿದ್ದಾರೆ. ನಾವಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಅಂದರೆ ನಮಗೆ ಮಿನಿಮಮ್ 15 to 20 minutes ಬೇಕು. ಅರ್ಧ ಗಂಟೆ ಕ್ಯಾಬ್ ಬುಕ್ಕಿಂಗಿಗೆ ಓಡಾಡ್ಕೊಂಡಿದ್ದು ಕ್ಯಾಬು ಬುಕ್ಕೇ ಆಗಲಿಲ್ಲ. ಕೊನೆಗೆ ಅಲ್ಲಿ ಬಸ್ ಸ್ಟಾಪಲ್ಲಿ ಎಲ್ಲಿದೆ ಅಂತ ಕೇಳ್ಕೊಂಡು ಹೋದು. ಅಲ್ಲಿ ಹೋದ್ಮೇಲೆ ಯಾರೋ ಹೇಳಿದ್ರು ಈ ಬಸ್ ಹತ್ತಿ ಸರ್ ಅಂದ್ಬಿಟ್ಟು ಬೇರೆ ಒಂದು ಏರಿಯಾ ಹೇಳಿದ್ರು. ಆ ಏರಿಯಲ್ಲಿ ಹಿಡ್ಕೊಂಡು ಇನ್ನೊಂದು ಬಸ್ ಹಿಡ್ಕೊಳ್ಳಿ ಅಂತ. ಬಟ್ ಈ ಬಸ್ ಹತ್ತಿದ ಮೇಲೆ ಕಂಡಕ್ಟ್ರಿಗೆ ಹೇಳಿದ್ರು ಈ ಏರಿಯಾ ಕೊಡಿ, ನೀವೆಲ್ಲೋ ಬೇಕು ಅಂತ. ಚಾರ್ಮಿನಾರ್ಗೆ ಅಂದರೆ ಮತ್ತೆ ಯಾಕೆ ಅಲ್ಲಿ ಹಿಡ್ಕೊತೀರಿ, ಈ ಇನ್ನೊಂದು ಜಾಗ ಹಿಡ್ಕೊಳ್ಳಿ ಅಂತ. ನಾವು ಯಾವ ಜಾಗ ಅವ್ರು ಇಳ್ಕೊಳಕ್ಕೆ ಹೇಳಿದ್ರು ಅದೇ ಜಾಗದಲ್ಲಿ ಆ್ಯಕ್ಚುಲಿ ನಮ್ಮದು ಹೋಟೆಲ್ಲು. ಇದನ್ನೇ ಅದೃಷ್ಟ. ಜೊತೆಲಿ ಯಾರ್ಯಾರಿರೋದು ಅದೃಷ್ಟ. 300-400 ರೂಪಾಯಿ ಆಗೋ ಜಾಗದಲ್ಲಿ ಎಲ್ಲಿ ಕ್ಯಾಬ್ 600 ರೂಪಾಯಿ 60 ರೂಪಾಯಿ ಆಗೋದು. ಒಂದು 0 ಕಮ್ಮಿ 10% ಅಲ್ಲಿ ಆಗೋಯ್ತು. ಬೆಂಗಳೂರು ಟ್ರಾಫಿಕ್ ಅಂತ ಟ್ರಾಫಿಕ್ ಇದೆ. ಅಲ್ಲಿ ಇದೇ ಒಂದು ಜಾಗದಲ್ಲಿ 15 ನಿಮಿಷದಿಂದ ನಿಂತ್ಕೊಂಡಿದ್ದು ಫುಲ್ಲು ಹಿಂದೆ ನೋಡಿದ್ರು. ಅದು ಯಾಕೋ ಆ ಫ್ಲೈಓವರ್ನ ಬ್ಲಾಕ್ ಮಾಡಿಬಿಟ್ಟಿದೆ. ಅದರಿಂದ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿದೆ. ಎಷ್ಟವರೆಗೆ ಹೋಗ್ತೀವೋ ಗೊತ್ತಿಲ್ಲ. ಇಲ್ಲೇ ಒಂದು 15-20 ನಿಮಿಷ ಏನೂ ಮಾಡೋಕ್ಕೆ ಹೋಗ್ತಿಲ್ಲ. ಈ ಫ್ಲೈಓವರ್ ಬ್ಲಾಕ್ ಆಗಿದೆ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಮೂವ್ ಆಗ್ತಾಯಿದೆ. ಮೊದಲು ಅಂದರೆ ಸ್ಟ್ಯಾಂಡ್ ಸ್ಟಿಲ್ ನಿಂತ್ಕೊಬಿಟ್ಟಿತ್ತು ಅಂದರೆ ಜಾಗ. 1 ಕಿಲೋಮೀಟ್ರ್ ಬರೋದಕ್ಕೆ ಮಿನಿಮಮ್ 45 minutes ಆಗಿದೆ. ಈಗೇನೋ ಸ್ವಲ್ಪ ನಾವು ಹೋಗ್ತಿರೋ ಸೈಡ್ ಫ್ರೀ ಆಯಿತು, ಹೊಡ್ತಾ ಇದ್ದೀವಿ. ಬಟ್ ಆ ಕಡೆ ನೋಡಿ ಆಗಿಲ್ಲ, ಕಂಪ್ಲೀಟ್ಲಿ ಸ್ಟಾಪ್ ಟ್ರಾಫಿಕ್. ನಿಂತ್ಕೊಂಡ್ಬಿಟ್ಟಿದ್ದಾರೆ, ಯಾವುದು ಮೂವ್ಮೆಂಟೇ ಇಲ್ಲ. ಅನ್ಮೂವಿಂಗ್ ಟ್ರಾಫಿಕ್ ಅಲ್ವಾ, ಮೂನೇ ಆಗ್ತಿಲ್ಲ ಗಾಡಿಗಳು. ನಾನೆಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಎಷ್ಟು ಗಂಟೆಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಲಾಡ್ಜ್ ಜಾತ್ರೆಗೆ ಬಸ್ಸಿಂದ ಇಳ್ಕೊಂಡ ಮೇಲೆ ಇಲ್ಲಿ ಹೋಟೆಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಹತ್ರದಲ್ಲಿ ಒಂದು 300 meters ಹತ್ರ ಇದೆ ಅಂದ್ಕೊಂಡು ಬಿಸಿಲಿಗೆ ಸಾಕಾಯಿತು. ಪಪ್ಪಮ್ಮನು ಇದು ಟ್ರಾಲಿ ಬ್ಯಾಗ್ ಆಗಿರೋದ್ರಿಂದ ಈಸಿ, ಎತ್ತಂಗಿಲ್ಲ ಏನಿಲ್ಲ, ಆರಾಮಾಗಿ ಎಳ್ಕೊಂಡು ಹೋಗ್ಬೋದು. ಹೋಟೆಲ್ ರಾಜಧಾನಿ ಇಲ್ಲೇ ಐತೆ, ಪಕ್ಕ ಹೋಟ್ಲೆ. ಇದನ್ನೇ ನೋಡ್ಬಿಟ್ಟು ಫಸ್ಟು ರಿಜೆಕ್ಟ್ ಮಾಡಿದ್ದು. ಬೇಡ, ಕಾಸ್ಟ್ಲಿ ಅಲ್ಲ. ಹೌದು, ಹೋಟೆಲ್ ರಾಜಧಾನಿ ಪರ್ ಡೇ ನಮಗೆ 3,500 ತೋರಿಸ್ತಾ ಇತ್ತು. ಅದಕ್ಕೆ ಅದು ಬೇಡ ಅಂತ ಅಂದ್ಕೊಂಡು ಇನ್ನೊಂದು ಬೇರೆ ಹೋಟೆಲ್ ಬುಕ್ ಮಾಡಿದ್ದೀವಿ. ಅದಕ್ಕೂ ಇದಕ್ಕೂ ಅಂಥ ಏನು ಆ್ಯಂಬಿಯನ್ಸಲ್ಲಿ ಅಂಥ ಏನು ಡಿಫ್ರೆನ್ಸ್ ಇಲ್ಲ ಅನ್ನಿಸ್ತು ನಮಗೆ. ಬಟ್ ಪ್ರೈಸ್ ವೈಸ್ ಆಫ್ ದಿ ಪ್ರೈಸ್ ಈಗ ನಾವು ಬುಕ್ ಮಾಡಿರೋದು ರಾಜಧಾನಿಗೆ ಕಂಪೇರ್ ಮಾಡಿದ್ರೆ. ಹೋಗೋಣ, ಇಲ್ಲೇ ಹತ್ರದಲ್ಲಿದೆ. ಇನ್ನೊಂದು 100 ಮೀಟ್ರಲ್ಲಿ ಹೋಗಿ ಫಸ್ಟು ಮುಖ ತೊಳ್ಕೊಂಡು AC ಹಾಕ್ಕೊಂಡು ಕುತ್ಕೊಬಿಡ್ಬೇಕು. ಒಂದು 1/2 hour 1 ಲೀಟ್ರ್ ನೀರು ಕುಡಿದ್ಬಿಟ್ಟು ಅನ್ನಿಸ್ತಾ ಇದೆ. ಅಪ್ಪ ರೂಮಿಗೆ ಬಂದ್ವಪ್ಪ. 3rd ಫ್ಲೋರಲ್ಲಿದೆ. ಇಲ್ಲಿಂದ ಕೆಳಗಡೆ ಈ ಥರ ಇರುತ್ತೆ ವ್ಯೂ. ಬಂದಿದೆ ಮನು, ನೀರು ಕುಡಿತಾವ್ರೆ. AC ಫ್ಯಾನು ಎಲ್ಲನೂ ಓಡಿಸ್ತಾ ಇದ್ದೀವಿ. ಅಷ್ಟು ಶೆಕೆ ಆಗೋಗ್ಬಿಡ್ತು. ಇವಾಗ ಏನಿಲ್ಲ, ಒಂದು ಸ್ವಲ್ಪ ಹೊತ್ತು ಮುಖ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ರೆ
ಆಮೇಲೆ ಎದ್ದು ಎಲ್ಲಾದರೂ ಹೊರಗಡೆ ಹೋಗೋಣ ಲಂಚ್ ಮುಗಿಸ್ಕೊಂಡು ಆಮೇಲೆ ಬೇರೆ ಕತೆ. ರೂಮ್ ಫಸ್ಟ್ 3rd ಫ್ಲೋರಲ್ಲಿ ಒಂದು ರೂಮ್ ಕೊಟ್ಟರು, ಅದು ಯಾಕೋ ಇಷ್ಟ ಆಗಲಿಲ್ಲ. 3rd ಫ್ಲೋರ್ನಲ್ಲಿ ಇನ್ನೊಂದು ರೂಮ್ ಕೊಟ್ಟರು, ಅದರಲ್ಲಿ ಹೋಗಿ ಎಲ್ಲ ಸೆಟ್ಲಾಗಿ ಎಲ್ಲ ಅನ್ಪ್ಯಾಕ್ ಎಲ್ಲ ಮಾಡ್ಕೊಂಡ್ಮೇಲೆ ವೈಫೈಗೆ ಕನೆಕ್ಟ್ ಮಾಡ್ಕೊತಾ ಇದ್ವಿ. ಭಯಂಕರ ಡ್ರಾಪ್ ಆಗ್ತಾಯಿತ್ತು. ವಿಡಿಯೋ ಪಬ್ಲಿಷ್ ಮಾಡಬೇಕು, ಆ್ಯಕ್ಚುಲಿ ಅಪ್ಲೋಡ್ ಮಾಡಿದ್ದೀವಿ, ಫೈನಲಾಗಿ ಪಬ್ಲಿಷ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಕೆಲಸ ಇರುತ್ತೆ, ತಮ್ಮನೇಲಿ ಗಿನ್ನೆಲ್ಲ ಮಾಡೋದು. ಬಟ್ ಅಲ್ಲಿ ವೈಫೈ ಕನೆಕ್ಟ್ ಆಗ್ತಿದೆ. ತಿರ್ಗಾ ಫೋನ್ ಮಾಡಿ ಹೇಳಿದ್ದು ಅವ್ರೇನು ಮಾಡಿದ್ರು, 4th ಫ್ಲೋರ್ಗೆ ಹೋಗ್ಬಿಡಿ ಸರ್ ನೀವು, ಅಲ್ಲಿ ಚೆನ್ನಾಗಿದೆ, ವೈಫೈ ಚೆನ್ನಾಗಿ ಬರುತ್ತೆ ಅಂತಂದರು. ಆ್ಯಕ್ಚುಲಿ 3rd ಫ್ಲೋರ್ನಲ್ಲಿ ಇದ್ದಿದ್ದು ರೂಮ್ಗೆ ಕಂಪೇರ್ ಮಾಡಿದ್ರೆ ಈ ರೂಮು ತುಂಬ ಬೆಟರ್ ಇದೆ. ಬೆಟರ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒಂದು ಲಾಂಗ್ ಮಿರರು ಕೊಟ್ಟಿದ್ದಾರೆ, 2 ಬೆಡ್ ಇದೆ. ಆ್ಯಕ್ಚುಲಿ ಇಲ್ಲಿ ಒಬ್ಬರು ಮಲ್ಕೋಬೋದು, ಅಲ್ಲಿ ಇಬ್ಬರು ಮಲ್ಕೋಬೋದು. ಇದು ಸ್ವಲ್ಪ ತುಂಬ ಡೀಸೆಂಟಾಗಿದೆ ರೂಮು. ಪ್ಲಸ್ ಟಿ ವಿನೂ ಕೊಟ್ಟಿದ್ದಾರೆ. ಆ ರೂಮ್ನಲ್ಲಿ ಟಿ ವಿನೂ ಇರಲಿಲ್ಲ. 12 ಗಂಟೆ ಟೈಮ್ ಆಗ್ತಾಯಿದೆ, ಈಗೇನಿಲ್ಲ ಹೋಗಿ ಲಂಚ್ ಮಾಡಬೇಕು. ಸೊ ಕೇಳಿದೆ, ಇಲ್ಲಿ ಹೈದ್ರಾಬಾದಲ್ಲಿ ನನಗೆ ಗೊತ್ತಿದ್ದಂಗೆ ಈ 20 years ಬ್ಯಾಕ್ ಬಂದಾಗ ಬಾವರ್ಚಿ ಹೋಟ್ಲ್ ವೆರಿ ಫೇಮಸ್ ಇತ್ತು. ಬಟ್ ಇವಾಗ ಏನೋ ಬಾವರ್ಚಿ ಬಿದೋಗಿದೆ ಅಂತ ಈಗ ಯಾವುದೋ ಹೇಳಿದ್ರೆ ಅದು ಶಾ ಘೋಷ್ ಅನ್ನೋದು ಒಂದು ಚೆನ್ನಾಗಿದೆ ಅಂತೆ, ಮತ್ತು ಇನ್ನೊಂದು ಶದಾಬ್ ಅನ್ನೋದು ಚೆನ್ನಾಗಿದೆ ಅಂತೆ. ಈಗ ಹೊರಡೆ ಟ್ರೆಂಡಿಂಗಲ್ಲಿರೋದು ಸರ್, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಸೊ ಈಗ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಲಂಚ್ ತಿನ್ನೋದಕ್ಕೆ ಅಲ್ಲಿಗೆ ಹೋಗ್ಬೇಕಾ ಅಥವಾ ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತ. ಯಾಕಂದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಇಲ್ಲೇ ಬರುತ್ತೆ, ತಿನ್ಕೊಂಡು ಬೇಕಾದ್ರೆ ಸಾಯಂಕಾಲ ಎದ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬೋದು ಶಾಪಿಂಗ್ ಮಾಡೋದಕ್ಕೆ ಅಂತ. ನೋಡೋಣ ಏನೇನಾಗತ್ತೆ ಅಂತ.